ಹಲೋ ಫ್ರೆಂಡ್ಸ್, ಇವತ್ತು ತುಂಬ ದಪ್ಪ ಇರೋಂಥವ್ರಿಗೆ ಯಾವ ರೀತಿ ಬ್ಲೌಸ್ ಕಟಿಂಗ್ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ. 58 ಇಂಚು, 54 ಇಂಚು, 52 ಇಂಚು ಈ ಥರ ದಪ್ಪ ಇರೋಂಥವ್ರಿಗೆ ಯಾವ ರೀತಿ ಬ್ಲೌಸ್ನ ಕಟಿಂಗ್ ಮಾಡ್ಕೋಬೇಕು ಅಂತೇಳಿ ತೋರಿಸ್ತಾ ಇದ್ದೀನಿ ನೋಡ್ರಿ. ದಪ್ಪ ಇರೋಂಥವ್ರಿಗೆ ಬಟ್ಟೆನ ನೀವು ಕ್ಲಾತ್ನ ಎಷ್ಟು ತೊಗೋಬೇಕು ಅಂತ ಅಂದರೆ 1.25 ಮೀಟ್ರ್ ಆದರೂ ತೊಗೊಳ್ಳೇಬೇಕು. ಇಲ್ಲಾಂದರೆ ಸಾಕಾಗಲ್ಲ ಬಟ್ಟೆ. 1.25 1.5 ಈ ಥರ ತೊಗೊಂಡ್ರೆ ಮಾತ್ರ ಕರೆಕ್ಟಾಗಿ ನಿಮಗೆ ಆಗುತ್ತೆ. ಇದು ಬ್ಲೌಸ್ ಹೊಲಿಯೋದಕ್ಕೆ ಕರೆಕ್ಟ್ ಆಗುತ್ತೆ. ಕಡಿಮೆ ತಗೊಂಡ್ರೆ ಆಗಲ್ಲ ನೋಡಿರಿ. ಇದು ಉದ್ದ ಬಂದು 19.5 ಇದೆ. 19.5ನಲ್ಲಿ 1.5 ಇಂಚು ಬಾಟಮ್ ಫೋಲ್ಡಿಂಗಿಗೆ ಬಿಟ್ಕೊಳ್ಳೋಣ. 1.5 ಇಂಚ್ ತನಕನೂ ಬಾಟಮ್ ಫೋಲ್ಡಿಂಗಿಗೆ ಬಿಟ್ಕೊಳ್ಳೋಣ. ಬಿಟ್ಕೊಂಡು ರೆಡಿ ಬ್ಲೌಸ್ ಉದ್ದ 18 ತೊಗೊಳ್ಳೋಣ. ಕಾಣಿಸ್ತಿದೆಯಾ? ರೆಡಿ ಉದ್ದ 18 ಎಲ್ಲ ಕಡೆನೂ ಮಾರ್ಕ್ ಮಾಡ್ಕೊಳ್ಳೋಣ. ಉದ್ದ. ದಪ್ಪ 15 ತೊಗೊಳ್ಳೋಣ. 15 ತೊಗೊಂಡ್ರೆ 2 ಇಂಚು ಸ್ಟಿಚಿಂಗಿಗೆ ಬಿಟ್ಕೊಳ್ಳೋಣ. ಆಯಿತಾ? ಸ್ಟಿಚಿಂಗಿಗೆ ಶೋಲ್ಡ್ರ್ 7.5 ತೊಗೊಂಡಿದ್ದೀನಿ ನೋಡಿರಿ. ಶೋಲ್ಡ್ರ್ 7.5. ನೆಕ್ ಬಿಡ್ತು 3.25 ತೊಗೊಂಡಿದ್ದೀನಿ. 1/4 ಇಂಚು ಸ್ಟಿಚ್ಚಿಗೆ ಹೋದರೆ 3 ಇಂಚು ಬಿಡ್ತು ಹೋಗೋದು. ಇದು ಉದ್ದ 6 ತೊಗೊಳ್ಳೋಣ. ಎಲ್ಲ ಕಟಿಂಗ್ ಆದಮೇಲೆ ನಿಮ್ಗೆ ಅಳತೆನ ಇಲ್ಲೇ ಬರೆದು ತೋರಿಸ್ತೀನಿ. ನಿಮಗೆ ಎಷ್ಟೆಷ್ಟು ತೊಗೊಂಡಿದ್ದೀನಿ ಅಂತೇಳಿ ಅಳತೆನೂ ಬರಿತೀನಿ. ಇದು ಕಂಕ್ಳು ಉದ್ದ 7 ಇಂಚು. ಕಂಕ್ಳು ಉದ್ದ 7 ಇಂಚ್ ತೊಗೊಂಡಿದ್ದೀನಿ. ಬೇರೆ ಅಳತೆಗೆಲ್ಲನೂ ಸಾಮಾನ್ಯವಾಗಿ 6, 5.5 ಇಷ್ಟು ತೊಗೊಳ್ತೀವಲ್ವಾ. ಈ ದಪ್ಪ ಇರೋಂಥವ್ರಿಗೆ ಒಂದು 7, 7.25, 7.5 ತನಕನೂ ತೊಗೋಬೇಕಾಗತ್ತೆ. ಅಂದರೆ ಬ್ಯಾಕ್ ನೆಕ್ ಮತ್ತೆ ಬರ್ತೀನಿ. ಉದ್ದ
18 15 ಮೈನಸ್ 2 ಸ್ಟಿಚಿಂಗಿಗೆ. ಇದು ನೆಕ್ ಶೋಲ್ಡ್ರು 7 ಇಂಚು. ಇದು ನೆಕ್ಕು 3.5. ನೆಕ್ಕು ಆಫು. ನೆಕ್ಕು ಉದ್ದ ನೆಕ್ಕು ಉದ್ದ 6. ಆಯ್ತಾ? ಫ್ರಂಟು 7 ಇಂಚು. ಬಾಟಮ್ 1.5 ಇಂಚು. ಇದು ಬ್ಯಾಕ್ ಕಟಿಂಗು. ಇದೇ ಥರ ಫ್ರಂಟ್ ಕಟಿಂಗ್ನ ಹೇಳ್ಕೊಡ್ತೀನಿ ಇವಾಗ. ಈ ಅಳತೆನಲ್ಲಿ ಕಟ್ ಮಾಡಿಕೊಂಡ್ರೆ ತುಂಬ ಪಕ್ಕ ಕರೆಕ್ಟಾಗಿ ಏನು ಅವರು ಬಾಡಿ ಮೆಜರ್ಮೆಂಟ್ ಇರುತ್ತೋ ಅದೇ ಥರನೇ ಬರುತ್ತೆ, ಏನು ವ್ಯತ್ಯಾಸ ಆಗಲ್ಲ. ಕಂಕ್ಳು ಯಾಕೆ ದೊಡ್ಡದಿರಬೇಕು ಅಂದರೆ ದಪ್ಪ ಇರೋ ಅಂಥವ್ರಿಗೆ ಕಂಕ್ಳೇ ಭುಜ ದಪ್ಪ ಇರುತ್ತೆ, ಕಂಕ್ಳು ದಪ್ಪ ಇರುತ್ತೆ. ಅದರಿಂದ ಸ್ವಲ್ಪ ಕಂಕ್ಳು ಜಾಸ್ತಿ ತೊಗೊಂಡ್ರೆ ಕ್ಲೀನಾಗಿ ಸೇರುತ್ತೆ ಬ್ಲೌಸು.